ಪಕ್ಷದ ಅಧ್ಯಕ್ಷ ಟಿ ನರಸೀಪುರ ತಾಲೂಕು. ಬಂಧುಗಳೇ, ಇವತ್ತು ಚಾಮರಾಜನಗರ ಜಿಲ್ಲೆ ಮತ್ತು ಚಾಮರಾಜನಗರ ತಾಲೂಕಿನ ಗಣಗರಪುರ ಗ್ರಾಮಕ್ಕೆ ಇವತ್ತು ವಿಸಿಟ್ ಮಾಡಿದ್ವಿ. ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿಯ ಸ್ಥಳೀಯರು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರೆ ಮಾಡಿ, ಸರ್ ನಮ್ಮ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳಿದೆ, ನೀವು KRS ಪಾರ್ಟಿಯಿಂದ ನಮ್ಮ ಗ್ರಾಮಕ್ಕೆ ಬಂದು ವಿಸಿಟ್ ಮಾಡಬೇಕು, ಮತ್ತೆ ನಾವು ಕೂಡ ನಮ್ಮ ಗ್ರಾಮದಿಂದ ಹಲವಾರು ಸದಸ್ಯರುಗಳು ಕೂಡ ನಾವು ಮೆಂಬರ್ ಆಗ್ತೀವಿ ನಿಮ್ಮ KRS ಪಾರ್ಟಿಗೆ ಅಂತ ಹೇಳಿ ಮಾಹಿತಿ ನೀಡಿರ್ತಾರೆ. ಅದ್ರ ಮೇರೆಗೆ ನಾವು ಇವತ್ತು ಗಣಗನೂರ್ಪುರ ಗ್ರಾಮಕ್ಕೆ ಬಂದಿದ್ದೀವಿ. ಬನ್ನಿ, ಇಲ್ಲಿ ಹಲವಾರು ಜನ, ಸುಮಾರು ಜನ ನಮ್ಮ KRS ಪಕ್ಷದ ಸದಸ್ಯತ್ವವನ್ನು ತಗೊಂಡಿದ್ದಾರೆ. ಅವರ ಬಾಯಲ್ಲಿ ಯಾವ ರೀತಿ ಮಾಹಿತಿ ಬರುತ್ತೆ ಅಂದ್ರೆ KRS ಪಕ್ಷದ ಬಗ್ಗೆ ಅವ್ರ ಹತ್ರ ಯಾವ ರೀತಿ ಒಪಿನಿಯನ್ ಇದೆ ಅಂತ ಅವ್ರ ಹತ್ರ ನಾವು ಕೇಳೋಣ. ಇಲ್ಲಿ ಬನ್ನಿ ಸರ್, ಮಾತಾಡಿ ಸರ್. ನಾವು ಗಣಗನೂರ್ಪುರ ನಮ್ಮ KRS ಪಕ್ಷಕ್ಕೆ ನಾವು ಏನಕ್ಕೋಸ್ಕರ ಸೇರ್ಪಡೆ ಆಗಿದ್ದೀವಿ ಅಂದರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು, ಟಿವಿಲಿ ನೋಡಿರ್ಬೋದು. ಅದರಿಂದ ಇದು KRS ಪಕ್ಷದಿಂದ ನಿಷ್ಪಕ್ಷಪಾತವಾಗಿ ಜನರಿಗೆ, ಸಾರ್ವಜನಿಕರಿಗೆ ಗೌರ್ಮೆಂಟ್ನಲ್ಲಿ ಕಾನೂನುಬದ್ಧವಾಗಿ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ ಆ ಒಂದು ರೀತಿಯಲ್ಲಿ KRS ಪಕ್ಷದಿಂದ ಜನರಿಗೆ ಒಳ್ಳೆ ಕೆಲಸ ಕಾರ್ಯಗಳಾಗ್ತಾ ಇದೆ. ಇದರಿಂದ ಜಿಲ್ಲಾ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿರ್ಬೋದು, ತಾಲೂಕು ಮಟ್ಟದಲ್ಲಿರ್ಬೋದು, ಹೋಬಳಿ ಮಟ್ಟದಲ್ಲಿರ್ಬೋದು, ಗ್ರಾಮಾಂತರ ಮಟ್ಟದಲ್ಲಿರ್ಬೋದು. ಹಾಗಾಗಿ ಕೆಲಸ ಕಾರ್ಯಗಳು ಶೀಘ್ರದಲ್ಲೇ ಒಳ್ಳೆಯ ಕೆಲಸ ಕಾರ್ಯಗಳು KRS ಪಕ್ಷದಿಂದ ಆಗ್ತಾ ಇರುವುದರಿಂದ ನಮ್ಮ ಗ್ರಾಮದಲ್ಲಿ ಇನ್ನೂ ಹಲವಾರು ಮೂಲಭೂತ ಸೌಕರ್ಯಗಳು ತೊಂದರೆ ಇರುವುದರಿಂದ ನಾವು ನಮ್ಮ ಗ್ರಾಮದ ಯುವಕರೆಲ್ಲ ಸೇರಿ, ಗ್ರಾಮಸ್ಥರೆಲ್ಲ ಸೇರಿ ನಾವು ನಮ್ಮ ಗ್ರಾಮದಲ್ಲಿ ಹಲವಾರು ತೊಂದರೆಗಳಿರೋದ್ರಿಂದ ಈ ತೊಂದರೆಯನ್ನ ನಿವಾರಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು KRS ಪಕ್ಷದಿಂದ ಸ್ವಇಚ್ಛೆಯಿಂದ ಕರೆಸಿಕೊಂಡು ನಾವು ಅದಕ್ಕೆ ಸೇರ್ಪಡೆ ಆಗ್ತಾ ಇದ್ದೀವಿ. ಇಲ್ಲ, ಇಲ್ಲಿ ಮಾತಾಡಿ, ಲೈವ್ ಅಲ್ಲಿ ಇದೆ. KRS ಪಕ್ಷದ ಬಗ್ಗೆ ಎರಡು ಮಾತಿಲ್ಲ ಸರ್. ಅನ್ಯಾಯದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುವ ಏಕೈಕ ಪಕ್ಷ ಕರ್ನಾಟಕದಲ್ಲಿ.